ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನಂತಂದ್ರೆ ನೌಕರರು ಅರ್ಧದಷ್ಟು ನೌಕರರು ಏನಂತಂದ್ರೆ ಇವತ್ತು ಕೆಲಸಕ್ಕೆ ಹಾಜರಾಗಿದ್ದಾರೆ. ಅರ್ಧದಷ್ಟು ನೌಕರರು ಏನಂತಂದ್ರೆ ಕೆಲಸದಿಂದ ಹೊರಗುಳಿದು ಏನಂತಂದ್ರೆ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು. ಈಗ ನೌಕರರ ಜೊತೆ ಸಂಧಾನ ಮಾಡಲಿಕ್ಕೆ ಖುದ್ದು ಏನಂತಂದ್ರೆ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಅಣ್ಣಾ ಸಾಬ್ ಜೊಲ್ಲೆ ಅವರು ಬಂದಿದ್ದಾರೆ. ಅವರನ್ನು ಮಾತಾಡಿಸ್ತೀನಿ. ಸರ್, ಈಗ ಏನು ನಿನ್ನೆ ತಡರಾತ್ರಿವರೆಗೂ ಸಹ ಅವ್ರ ಜೊತೆ ಸಭೆಯನ್ನು ಮಾಡಿದ್ರಿ. ಏನು ಸಭೆಯಲ್ಲಿ ಯಾವುದಾದ್ರೂ ತೀರ್ಮಾನಕ್ಕೆ ಬಂದದ ಕಾರಣನ ನೋಡ್ರಿ, ಸ್ಟ್ರೈಕ್ ಮಾಡಿಲ್ಲ ಅಥವಾ ಅವ್ರು ಯಾವುದೇ ಥರ ಒಂದು ಇದು ಮಾಡಿಲ್ಲ. ಸುಮಾರು ಅವರ ಒಕ್ಕೂಟದ ಪದಾಧಿಕಾರಿ ಇರ್ಬೋದು, ಮತ್ತು ಕೆಲವೊಂದು ಒಂದು ಬ್ರ್ಯಾಂಚ್ ಅದ, ಒಬ್ಬೊಬ್ಬರಾಗಲಿ ಇಬ್ಬರಲ್ಲಿ ಸುಮಾರು 700 ನಮ್ಮ ಸ್ಟ್ರೆಂತ್, 700 ಇರೋದ್ರಿಂದ 800 ನಮ್ಮ ಕಾರ್ಮಿಕರ ಸ್ಟ್ರೆಂತ್ ಅದ. ಅದರಲ್ಲಿ 100-200 ಜನ ಬಂದು ಸೌಹಾರ್ದಯುತವಾಗಿ ಬ್ಯಾಂಕಿಗೆ ಯಾವುದೋ ಒಂದು ತ್ರಾಸ ಆಗಬಾರ್ದು ಅಥವಾ ಗ್ರಾಹಕರಿಗೆ ಯಾವುದೇ ದೃಷ್ಟಿಯಲ್ಲಿ ವ್ಯವಹಾರದಲ್ಲಿ ತೊಡಕು ಆಗಬಾರ್ದು ಅಂತ ತಿಳ್ಕೊಂಡು ಬ್ಯಾಂಕನ್ನು ಚಾಲೂ ಇಟ್ಟುಕೊಂಡು ಅವ್ರು ಒಳ್ಳೆಯ ದೃಷ್ಟಿಯಿಂದ ವಿಚಾರ ಮಾಡಿ ಇವತ್ತು ಮನವಿಯನ್ನು ನನಗೊಂದು ಕೊಟ್ಟಿದ್ದಾರೆ. ಮುಂದೆ ಅವರು ಡಿ ಸಿ ಅವರಿಗೆ ಅಥವಾ SP ಅವರಿಗೆ ಮನವಿಯನ್ನು ಕೊಟ್ಟು ಇದರ ಬಗ್ಗೆ ಇತ್ಯರ್ಥ ಮಾಡಬೇಕಂತ ನಮ್ಮಲ್ಲಿ ವಿನಂತಿ ಮಾಡಿದ್ದಾರೆ. ಈಗ ಸೌದಿಯವರು ಈ ಬ್ಯಾಂಕಿನ ನಿರ್ದೇಶಕರು, ಜೊತೆಗೆ ಈಗ ಹಲ್ಲೆಗೊಳಗಾದವರು ಸಹಿತ ಬ್ಯಾಂಕ್ನ ಎಂಪ್ಲಾಯ್. ಇದನ್ನು ಯಾವ ರೀತಿ ಬಗೆಹರಿಸ್ತೀರಿ ಅಂತ? ಯಾಕಂತಂದರೆ ಎರಡೂ DCC ಬ್ಯಾಂಕ್ಗೆ ತಳಕು ಹಾಕಿರೋದ್ರಿಂದ ಸಹಜವಾಗಿ ಅದನ್ನು ಯಾವ ರೀತಿ ತಾವೆಲ್ಲ ಕುತ್ಕೊಂಡು ಬಗೆಹರಿಸಲಿಕ್ಕೆ ಪ್ಲ್ಯಾನ್ ಮಾಡ್ತೀವಿ? ಅಲ್ಲ, ನಿರ್ದೇಶಕ ಮಂಡಳಿಯವರು ನಿನ್ನೆ ಸೌದಿಯವರು ಇದ್ದಿದ್ದಿಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ. ಅವ್ರ ಫೋನ್ ಮುಖಾಂತರ ಈಗಾಗಲೇ ಅವ್ರನ್ನ ಸಂಪರ್ಕ ಮಾಡಿದೆವು. ಇವ್ರನ್ನಾಗಲಿ ಕರೆದು ಕೂಡಿಸಿ ಸೌಹಾರ್ದಯುತವಾಗಿ ನಾವು ಈ ನ್ಯಾಯವನ್ನು ಮುಗಿಸ್ಬೇಕಂತ ತಿಳ್ಕೊಂಡು ಎಲ್ಲ ನಿರ್ದೇಶಕರು ಕೂಡ ಒಂದು ವಿಚಾರ ಮಾಡಿದೆವು. ಅದು ಅವ್ರು ಬಂದ ನಂತರ ಮತ್ತೊಮ್ಮೆ ಕೂಡಿಸಿ ನಾವು ಅವ್ರ ಒಂದು ಸೌಹಾರ್ದಯುತವಾಗಿ ಮುಗಿಸುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಏನಿಲ್ಲ, ಇದರೊಳಗೆ ಮತ್ತೆ ರಾಜಕೀಯ ಇದೆ ಅನ್ನೋ ಆ ಕಡೆನೂ ಕೇಳಿ ಬರ್ತಾ ಇದೆ, ಈ ಕಡೆ ಕೇಳಿ ಬರ್ತಾ ಇದೆ. ತಾವು ಒಬ್ಬರು ಅಧ್ಯಕ್ಷರು, ಯಾಕಂತಂದ್ರೆ ಇಬ್ಬರನ್ನ ನಿಭಾಯಿಸುವಂಥ ಜವಾಬ್ದಾರಿ ತಮ್ಮ ಮೇಲೆ ಇರೋದ್ರಿಂದ ಸಹಜವಾಗಿ ಅವರು ಕ್ಷಮೆ ಕೇಳಬೇಕು ಅಂತೇಳಿ ಪಟ್ಟು ಹಿಡಿತಾ ಇದ್ದಾರೆ. ಅದು ಪಟ್ಟು ಹಿಡಿದು ನಾವು ಕೂಡ ಅವ್ರಿಗೆ ಹೇಳ್ತೀವೋ, ಅವ್ರಿಗೆ ಕೇಳ್ತೀವೋ, ಅದ್ರ ನಂತರ ಏನಾದರೂ ಆಗ್ಬೋದು. ರಾಜಕೀಯ ಇಲ್ಲಿ ಏನೂ ಇಲ್ಲ. ಇದು ನಮ್ಮಲ್ಲೇ ಒಂದು ಮನೆಯಲ್ಲಿರ್ತಕ್ಕಂಥ ಜಗಳ ಅಂತ ನಾವು ತಿಳ್ಕೊಬೋದು. ಇವತ್ತು ಕಾರ್ಮಿಕರು ಇರ್ಬೋದು, ನಿರ್ದೇಶಕರು ಇರ್ಬೋದು, ಅಥವಾ ನಮ್ಮ ಹಿತಚಿಂತಕರು ಎಲ್ಲರೂ ಸೇರಿ ನಾವು ಇದನ್ನು ಮುಗಿಸ್ತಾ ಇದ್ದೀವಿ. ಹೊರಗಿನವ್ರು ಯಾರು ರಾಜಕೀಯ ಮಾಡಿದ್ರೆ ಅದಕ್ಕೆ ನಮಗೇನು ಸಂಬಂಧ ಇಲ್ಲ. ನಾವು ಯಾರೂ ಅದನ್ನು ರಾಜಕೀಯವಾಗಿ ಮಾಡ್ತಾ ಇಲ್ಲ. ಇದಿಷ್ಟು ಏನಂತಂದರೆ ಅಣ್ಣಾ ಸಾಬ್ ಜೊಲ್ಲೆ ಅವರ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ.